ಸ್ಕಿನ್ ಕೇರ್ ಟಿಪ್ಸ್. ಯುವತಿಯರು ಶೃಂಗಾರ ಪ್ರಿಯರು. ತಮ್ಮ ದೇಹದ ಸೌಂದರ್ಯವನ್ನು ವೃದ್ಧಿಸಿಕೊಳ್ಳುವಲ್ಲಿ ಹೆಣ್ಣು ಮಕ್ಕಳು ಹಗಲು ರಾತ್ರಿ ಯೋಚಿಸುತ್ತಿರುತ್ತಾರೆ. ಮುಖದ ಮೇಲಿನ ಮೊಡವೆಗಳಿಗೆ, ಕಲೆಗಳಿಗೆ ಮತ್ತು ಮಚ್ಚೆಗಳಿಗೆ ವಿವಿಧ ರೀತಿಯ ಮುಖದ ಕೇರ್ಗೆ ಮನೆಯಲ್ಲಿ ಮಾಡುವಂತಹ ಸ್ಕಿನ್ ಕೇರ್ ಕ್ಲೀನಿಂಗ್ ಕ್ರೀಮ್ಗಳನ್ನು ಹೇಗೆ ತಯಾರಿಸಿಕೊಳ್ಳಬೇಕು ಎಂಬುದನ್ನು ತಿಳಿದುಕೊಳ್ಳೋಣ. 1. ಬಾಳೆಹಣ್ಣಿನ ಮುಖದ ದ್ರಾವಣ. ಬೇಕಾಗುವ ಸಾಮಗ್ರಿಗಳು: ಬಾದಾಮಿ ಎಣ್ಣೆ ಅಥವಾ ಆಲಿವ್ ಎಣ್ಣೆ 1 ಕಪ್, ಬಾಳೆಹಣ್ಣು 1, 2 ಮೊಟ್ಟೆಯಲ್ಲಿನ ಹಳದಿ ಭಾಗ. ಬಾದಾಮಿ ಎಣ್ಣೆ ಅಥವಾ ಆಲಿವ್ ಎಣ್ಣೆಯಲ್ಲಿ ಮೊಟ್ಟೆಯ ಹಳದಿ ಭಾಗವನ್ನು ಹಾಕಿ ಚೆನ್ನಾಗಿ ಕಲಿಸಿರಿ. ನಂತರ ಸಿಪ್ಪೆ ಸುಲಿದ ಬಾಳೆಹಣ್ಣನ್ನು ಆ ಮಿಶ್ರಣದಲ್ಲಿ ಹಾಕಿರಿ. ಮೃದುವಾಗುವವರೆಗೆ ಕಲಿಸಿರಿ. ಚೂರು ಲಿಂಬೆ ರಸ ಸೇರಿಸಿ ನಂತರ ಮುಖ ಮತ್ತು ಕುತ್ತಿಗೆಗೆ ಹಚ್ಚಿಕೊಳ್ಳಿ. 25 30 ನಿಮಿಷಗಳ ನಂತರ ಮುಖವನ್ನು ನೀರಿನಲ್ಲಿ ತೊಳೆದುಕೊಳ್ಳಿ. ಇದರಿಂದ ಮುಖದ ಮೇಲಿನ ಕಪ್ಪು ಕಲೆಗಳನ್ನು ಹೋಗಲಾಡಿಸಲು ಇದು ಅತ್ಯಂತ ಉಪಯುಕ್ತವಾಗಿದೆ. 2. ಜೇನುತುಪ್ಪದ ಫೇಸ್ ಪ್ಯಾಕ್. ಬೇಕಾಗುವ ಸಾಮಗ್ರಿಗಳು: ಜೇನುತುಪ್ಪ 1 ಚಮಚ, 1 ಮೊಟ್ಟೆಯಲ್ಲಿನ ಸಂಪೂರ್ಣ ಬಿಳಿ ಭಾಗ. ಜೇನುತುಪ್ಪ ಮತ್ತು ಮೊಟ್ಟೆಯ ಸಂಪೂರ್ಣ ಬಿಳಿ ಭಾಗವನ್ನು ಚೆನ್ನಾಗಿ ಕಲಿಸಿ 5 10 ನಿಮಿಷಗಳ ಕಾಲ ಹಾಗೆ ಇಟ್ಟು ನಂತರ ಮುಖಕ್ಕೆ ಹಚ್ಚಿಕೊಳ್ಳಿರಿ. 20 30 ನಿಮಿಷಗಳ ನಂತರ ಮುಖವನ್ನು ತೊಳೆದುಕೊಂಡು ನಂತರ ತಣ್ಣೀರನ್ನು ಸಿಂಪಡಿಸಿಕೊಳ್ಳಿ. ಈ ಫೇಸ್ ಪ್ಯಾಕ್ ಹಚ್ಚಿಕೊಳ್ಳುವುದರಿಂದ ಮುಖದ ಮೇಲಿನ ಕಲೆಗಳು ಮಾಯವಾಗುತ್ತವೆ ಮತ್ತು ನಿಮ್ಮ ಮುಖದ ಸ್ಕಿನ್ ಮೃದುವಾಗುತ್ತದೆ. 3. ಕಿತ್ತಳೆ ಅಥವಾ ಆರೆಂಜ್ ಫೇಸ್ ಪ್ಯಾಕ್. ಬೇಕಾಗುವ ಸಾಮಗ್ರಿಗಳು: ಕಿತ್ತಳೆ ಹಣ್ಣಿನ ಸಿಪ್ಪೆಯ ಪುಡಿ 2 ಚಮಚ, ಲಿಂಬೆಹಣ್ಣಿನ ಸಿಪ್ಪೆಯ ಪುಡಿ 4 ಚಮಚ, ಬೆಂಜೋಯೇಟ್ ಪುಡಿ 1/4 ಚಮಚ, ಜೇನುತುಪ್ಪ 2 ಚಮಚ, ಲವಂಗದ ಪುಡಿ ಅರ್ಧ ಚಮಚ, ರೋಸ್ ವಾಟರ್ 2 3 ಚಮಚ. ಈ ಮೇಲಿನ ಎಲ್ಲ ಪದಾರ್ಥಗಳನ್ನು ಬೆರೆಸಿ ಮಿಶ್ರಣ ಮಾಡಿ 6 7 ದಿನಗಳವರೆಗೆ ಹಾಗೆಯೇ ಇಡಿ. ಈ ಮಿಶ್ರಣವನ್ನು ಮುಖಕ್ಕೆ ಹಚ್ಚಿ 15 20 ನಿಮಿಷಗಳ ನಂತರ ಮುಖವನ್ನು ತಣ್ಣೀರಿನಿಂದ ತೊಳೆದುಕೊಳ್ಳಿ. ಇದರಿಂದ ನಿಮ್ಮ ಮುಖ ಮೃದುವಾಗಿ ಕಾಂತಿಯುತವಾಗಿ ಕಾಣುತ್ತದೆ. ನಂತರ ಇದನ್ನು ರೆಫ್ರಿಜಿರೇಟರ್ನಲ್ಲಿ ಇಟ್ಟು 2 ತಿಂಗಳವರೆಗೆ ಉಪಯೋಗಿಸಬಹುದು. 4. ಗುಲಾಬಿ ಹೂವಿನ ಫೇಸ್ ಪ್ಯಾಕ್. ಬೇಕಾಗುವ ಸಾಮಗ್ರಿಗಳು: ಗುಲಾಬಿ ಹೂವು 2, ಜೇನುತುಪ್ಪ 1 ಚಮಚ, ಸೌತೆಕಾಯಿ 1 ಬಟ್ಟಲು. ಗುಲಾಬಿ ಹೂವಿನ ದಳಗಳನ್ನು ಬಿಡಿಸಿ 4 ಚಮಚ ಶುದ್ಧ ನೀರಿನಲ್ಲಿ 20 30 ನಿಮಿಷಗಳವರೆಗೆ ನೆನೆಸಿ ಇಡಿ. ನಂತರ 1 ಚಮಚ ಜೇನುತುಪ್ಪ ಸೇರಿಸಿ ರುಬ್ಬಿಕೊಳ್ಳಿ. ಈ ರುಬ್ಬಿದ ಮಿಶ್ರಣವನ್ನು ಮುಖಕ್ಕೆ ಹಚ್ಚಿಕೊಳ್ಳಿ. ಅದರ ಮೇಲೆ 1 ಬಟ್ಟಲು ಸೌತೆಕಾಯಿ ಮತ್ತು ಗುಲಾಬಿ ದಳಗಳನ್ನು ಇಟ್ಟು ಅರ್ಧ ಗಂಟೆ ವಿಶ್ರಮಿಸಿ. ಹೀಗೆ ಮಾಡುವುದರಿಂದ ನಿಮ್ಮ ಮುಖ ಅರಳುತ್ತದೆ ಮತ್ತು ಆಯಾಸ ಕಡಿಮೆಯಾಗುತ್ತದೆ. ಸ್ನೇಹಿತರೆ, ಈ ಮಾಹಿತಿ ಉಪಯುಕ್ತವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಕನ್ನಡ ಯೂಸ್ಫುಲ್ ಇನ್ಫೋ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.